ನಮಸ್ಕಾರ. ಮುಖ್ಯಾಂಶಗಳು. ಕೊರೋನಾ ನಿಯಂತ್ರಣಕ್ಕೆ ಇಂದಿನಿಂದ ಲಾಕ್ಡೌನ್ ಜಾರಿ. ನಿಯಮ ಉಲ್ಲಂಘಿಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತಿರುವ ಪೊಲೀಸರು. ಅಮೆರಿಕದಿಂದ ರಾಜ್ಯಕ್ಕೆ 400 ಆಮ್ಲಜನಕ ಸಾಂದ್ರಕ, 1308 ಆಕ್ಸಿಮೀಟರ್ ಪೂರೈಕೆ. ಸಚಿವ ಡಾ ಕೆ ಸುಧಾಕರ್. ಆಕ್ಸಿಜನ್ ಪೂರೈಕೆ ಕುರಿತು ಮೊದಲ ಸಭೆ ನಡೆಸಿದ ಕಾರ್ಯಪಡೆ. ಆಮ್ಲಜನಕ ಸರಬರಾಜು ಕುರಿತಂತೆ ನಿರ್ದಿಷ್ಟ ಶಿಫಾರಸುಗಳನ್ನು ಮಾಡಲು ತೀರ್ಮಾನ. ಎಲ್ಲರಿಗೂ ಕೋವಿಡ್-19 ಲಸಿಕೆ ನೀಡಲು ಆದ್ಯತೆ. ಸುಪ್ರೀಂ ಕೋರ್ಟ್ಗೆ ಕೇಂದ್ರದ ಪ್ರಮಾಣಪತ್ರ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಕೊರೋನಾ ತಡೆಗಟ್ಟುವ ನಿಟ್ಟಿನಲ್ಲಿ ಇಂದಿನಿಂದ ಲಾಕ್ಡೌನ್ ಜಾರಿಯಾಗಿದ್ದು, ನಿಯಮ ಉಲ್ಲಂಘಿಸಿ ಸಾರ್ವಜನಿಕವಾಗಿ ಓಡಾಡುವವರ ವಿರುದ್ಧ ಪೊಲೀಸರು ಕಠಿಣ ಕ್ರಮ ಜರುಗಿಸುತ್ತಿದ್ದಾರೆ. ಇಂದು ಬೆಳಗ್ಗೆ 6 ಗಂಟೆಯಿಂದ ಮೇ 24ರ ಮುಂಜಾನೆ 6 ಗಂಟೆಯವರೆಗೆ ಲಾಕ್ಡೌನ್ ಜಾರಿಯಲ್ಲಿರುತ್ತದೆ. ಹೀಗಾಗಿ ಬೆಳಗ್ಗೆ 10 ಗಂಟೆಯ ಬಳಿಕ ಜನರು ರಸ್ತೆಗಿಳಿಯದಂತೆ ನಿನ್ನೆಯಿಂದಲೇ ಪೊಲೀಸರು ಮನವಿ ಮಾಡಿಕೊಂಡಿದ್ದರು. ಇದನ್ನು ಉಲ್ಲಂಘಿಸಿದವರ ವಿರುದ್ಧ ಈಗ ಶಿಸ್ತು ಕ್ರಮ ಆರಂಭಿಸಲಾಗಿದೆ. ಲಾಕ್ಡೌನ್ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಅನಗತ್ಯ ವಾಹನಗಳ ಓಡಾಟಕ್ಕೆ ಅವಕಾಶವಿಲ್ಲದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಬೆಳಗ್ಗೆ 10 ಗಂಟೆಯವರೆಗೆ ಹಣ್ಣು, ತರಕಾರಿ, ಮಾಂಸ ಸೇರಿದಂತೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಕಲ್ಪಿಸಲಾಗಿತ್ತು. ನಿಗದಿತ ಅವಧಿ ಮುಗಿಯುತ್ತಿದ್ದಂತೆ ಅಂಗಡಿ ಮಾಲೀಕರು ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿದರು. ಕೆಲವೆಡೆ ಅವಧಿ ಮೀರಿದರೂ ತೆರೆದಿದ್ದ ಅಂಗಡಿಗಳನ್ನು ಪೊಲೀಸರು ಮುಚ್ಚಿಸಿದ್ದು ಕಂಡುಬಂತು. ಹಾಲಿನ ಬೂತ್ಗಳು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ತೆರೆದಿವೆಯಾದರೂ ಸಾರ್ವಜನಿಕರ ಓಡಾಟಕ್ಕೆ ನಿರ್ಬಂಧ ಹೇರಿದ್ದರಿಂದ ವ್ಯಾಪಾರ ಕಡಿಮೆ ಇತ್ತು. ಕಟ್ಟಡ ನಿರ್ಮಾಣ, ರಸ್ತೆ ಕಾಮಗಾರಿಗಳು ಮುಂದುವರೆದಿವೆ. ಆರೋಗ್ಯ, ವೈದ್ಯಕೀಯ, ಶಿಕ್ಷಣ, ಪೊಲೀಸ್, ಗೃಹ ರಕ್ಷಕ ದಳ, ಬಂಧಿಖಾನೆ, ನಾಗರಿಕ ರಕ್ಷಣೆ, ಅಗ್ನಿಶಾಮಕ ಸೇವೆ, ಕಂದಾಯ ಇಲಾಖೆ, ವಿಪತ್ತು ನಿರ್ವಹಣಾ ಇಲಾಖಾ ಅಧಿಕಾರಿಗಳು, ಬೆಸ್ಕಾಂ, ಒಳಚರಂಡಿ ನೀರು, ಖಜಾನೆ ಅಧಿಕಾರಿಗಳು, ಬ್ಯಾಂಕ್, ವಿಮಾ ಕಂಪನಿಗಳು, ಎಟಿಎಂಗಳು, ಮುದ್ರಣ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಕಾರ್ಯನಿರ್ವಹಣೆಗೆ ಅವಕಾಶ ಕಲ್ಪಿಸಲಾಗಿದೆ. ಈ ಮಧ್ಯೆ ಕೊರೋನಾ ಸರಪಳಿ ತುಂಡರಿಸಲು ಇಂದಿನಿಂದ 14 ದಿನಗಳ ಕಠಿಣ ನಿರ್ಬಂಧ ಜಾರಿಯಾಗಿದ್ದು, ನಿಯಮಗಳನ್ನು ಪಾಲಿಸುವ ಮೂಲಕ ಸಾರ್ವಜನಿಕರು ಸಹಕರಿಸಿ ಸೋಂಕು ಹರಡದಂತೆ ನೋಡಿಕೊಳ್ಳಲು ನಿಮ್ಮ ನೆರವು ಅಗತ್ಯ. ಎಲ್ಲರೂ ಒಟ್ಟಾಗಿ ಕೊರೋನಾ ಸೋಂಕನ್ನು ದೂರ ಮಾಡೋಣ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಟ್ವೀಟ್ ಮಾಡಿದ್ದಾರೆ. जरूरी सेवाओं को छोड़कर किसी को भी बाहर निकलने की इजाजत नहीं है। सार्वजनिक और निजी बस आज से नहीं चल रहे हैं और राज्य के भीतर और राज्य से बाहर भी आने जाने की अनुमति नहीं है। किराने, दवा, दूध की दुकानें आज से प्रतिदिन सुबह 6 बजे से 10 बजे तक खुली रहेंगी। पूर्ण लॉकडाउन के दौरान वायु और रेल सेवा चालू है, लेकिन मेट्रो रेल सेवा बंद हो गई है। कर्नाटक में कल कोरोना के 47,930 नए मामले दर्ज किए गए हैं। राज्य के स्वास्थ्य विभाग की ओर से जारी आंकड़ों के अनुसार इसी अवधि में 31,000 ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ ಟ್ವೀಟ್ ಮಾಡಿ, ಕೊರೋನಾ ಲಸಿಕೆ ಪಡೆಯಲು ಆನ್ಲೈನ್ನಲ್ಲಿ ಕಡ್ಡಾಯವಾಗಿ ನೋಂದಾಯಿಸಿಕೊಂಡಿರಬೇಕು. ಮೊಬೈಲ್ನಲ್ಲಿ ಸಮಯ ಮತ್ತು ದಿನಾಂಕ ನಿಗದಿಯ ಎಸ್ಎಂಎಸ್ ಸ್ವೀಕರಿಸಿರಬೇಕು. ಈ ಎಸ್ಎಂಎಸ್ ಪರಿಶೀಲಿಸಿದ ನಂತರವಷ್ಟೇ ಪೊಲೀಸರು ಲಸಿಕಾ ಕೇಂದ್ರಗಳಿಗೆ ತೆರಳಲು ಅನುಮತಿ ನೀಡಲಿದ್ದಾರೆ. ಆದ್ದರಿಂದ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಿ ಎಂದು ಹೇಳಿದ್ದಾರೆ. ಕೊರೋನಾ ಸೋಂಕಿತರ ಚಿಕಿತ್ಸೆಗೆ ದೇಶಾದ್ಯಂತ ಆಮ್ಲಜನಕ ಪೂರೈಕೆಗೆ ವಿಶೇಷ ಕಾರ್ಯವಿಧಾನ ರೂಪಿಸುವ ಕುರಿತು ಚರ್ಚಿಸಲು ಸುಪ್ರೀಂ ಕೋರ್ಟ್ ನೇಮಿಸಿದ ರಾಷ್ಟ್ರೀಯ ಕಾರ್ಯಪಡೆಯ ಮೊದಲ ಸಭೆ ನಿನ್ನೆ ನಡೆಯಿತು. 12 ಸದಸ್ಯರ ಕಾರ್ಯಪಡೆಯಲ್ಲಿರುವ ವೈದ್ಯಕೀಯ ಕ್ಷೇತ್ರದ ತಜ್ಞರು ಸಭೆ ಸೇರಿ ಕೊರೋನಾ ಸಾಂಕ್ರಾಮಿಕ ರೋಗ ತಡೆಗೆ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯಲ್ಲಿ ಸುಧಾರಣೆ ತರುವ ಕುರಿತು ಚರ್ಚಿಸಿದ್ದಾರೆ.
ಆಕ್ಸಿಜನ್ ಉತ್ಪಾದನೆ ಹೆಚ್ಚಳ ಕುರಿತು ಸಚಿವರು ಮತ್ತು ಸಂಬಂಧಿಸಿದ ಅಧಿಕಾರಿಗಳು ನೀಡಿರುವ ನಿರ್ದೇಶನಗಳನ್ನು ಪರಿಶೀಲಿಸಿದ ಕಾರ್ಯಪಡೆ ಸದಸ್ಯರು ಮುಂದಿನ ದಿನಗಳಲ್ಲಿ ಆಕ್ಸಿಜನ್ ಪೂರೈಕೆ ಮತ್ತು ಲಭ್ಯತೆಗೆ ಕೈಗೊಳ್ಳಬೇಕಾದ ನಿರ್ದಿಷ್ಟ ಕ್ರಮಗಳ ಕುರಿತು ಸಮಾಲೋಚನೆ ನಡೆಸಿದ್ದಾರೆ. ವೈದ್ಯಕೀಯ ಆಮ್ಲಜನಕದ ಬೇಡಿಕೆಗೆ ತಕ್ಕಂತೆ ಪೂರೈಕೆಗೆ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆಯೂ ಸಭೆಯಲ್ಲಿ ಚರ್ಚಿಸಲಾಗಿದೆ. ಅಲ್ಲದೆ ಈ ಕುರಿತು ನಿರ್ದಿಷ್ಟ ಶಿಫಾರಸುಗಳನ್ನು ಮಾಡಲು ಕಾರ್ಯಪಡೆ ಸದಸ್ಯರು ತೀರ್ಮಾನಿಸಿದ್ದಾರೆ. ರಾಜ್ಯದಲ್ಲಿ 18 ರಿಂದ 44 ವರ್ಷದವರೆಗಿನವರಿಗೆ ಕೊರೋನಾ ಲಸಿಕೆ ವಿತರಿಸುವ ಕಾರ್ಯ ಇಂದಿನಿಂದ ಆರಂಭವಾಗಿದೆ. ಇಂದು ಬೆಂಗಳೂರಿನ ಕೆಸಿ ಜನರಲ್, ಜಯನಗರ ಜನರಲ್, ಸರ್ ಸಿವಿ ರಾಮನ್ ಜನರಲ್, ಇಎಸ್ಐ, ನಿಮ್ಹಾನ್ಸ್ ಆಸ್ಪತ್ರೆ ಹಾಗೂ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಕೊರೋನಾ ಲಸಿಕೆ ವಿತರಿಸಲಾಗುತ್ತಿದೆ. ಇತರೆ ಜಿಲ್ಲೆಗಳಲ್ಲಿ ಆರಂಭಿಕವಾಗಿ ಜಿಲ್ಲಾಸ್ಪತ್ರೆ, ತಾಲೂಕು ಆಸ್ಪತ್ರೆ ಹಾಗೂ ಸರ್ಕಾರಿ ಮೆಡಿಕಲ್ ಕಾಲೇಜುಗಳಲ್ಲಿ ಲಸಿಕೆ ನೀಡಲಾಗುತ್ತಿದೆ. 18 ರಿಂದ 44 ವರ್ಷ ವಯೋಮಾನದವರಿಗೆ ಲಸಿಕೆ ವಿತರಿಸುವ ಎಲ್ಲಾ ಕೇಂದ್ರಗಳಲ್ಲಿ ವಿತರಣೆಗೆ ಪ್ರತ್ಯೇಕ ಸ್ಥಳ ಗುರುತಿಸಲಾಗಿದೆ. ಕೋವಿಡ್ ಅಥವಾ ಆರೋಗ್ಯ ಸೇತು ಆಪ್ ಮೂಲಕ ಲಸಿಕೆಗೆ ನೋಂದಣಿ ಮಾಡಿಕೊಂಡು ಸಮಯ ನಿಗದಿಪಡಿಸಿಕೊಂಡವರಿಗೆ ಮಾತ್ರ ಲಸಿಕೆ ನೀಡಲಾಗುತ್ತಿದೆ. ಕರ್ನಾಟಕದಲ್ಲಿ ಕೋವಿಡ್ ಸೋಂಕಿತರಿಗೆ ಒದಗಿಸಲು ಅಮೆರಿಕದಿಂದ 400 ಆಮ್ಲಜನಕ ಸಾಂದ್ರಕಗಳು ಮತ್ತು 1308 ಆಕ್ಸಿಮೀಟರ್ಗಳು ಭಾರತಕ್ಕೆ ಬಂದಿವೆ ಎಂದು ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ಹೇಳಿದ್ದಾರೆ. ದೇಶದ ವಿವಿಧ ರಾಜ್ಯಗಳಿಗೆ ಪೂರೈಸಲು 2200 ಆಮ್ಲಜನಕ ಸಾಂದ್ರಕಗಳು ಮತ್ತು 10,000 ಆಕ್ಸಿಮೀಟರ್ಗಳನ್ನು ಅಮೆರಿಕ ಕೊಡುಗೆಯಾಗಿ ನೀಡುತ್ತಿದ್ದು, ಈ ಪೈಕಿ 44 ಆಮ್ಲಜನಕ ಸಾಂದ್ರಕಗಳು ಮತ್ತು 1308 ಆಕ್ಸಿಮೀಟರ್ಗಳು ರಾಜ್ಯಕ್ಕೆ ಹಂಚಿಕೆಯಾಗಿವೆ ಎಂದು ಸಚಿವ ಸುಧಾಕರ್ ಟ್ವೀಟ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಉದ್ಯಮಗಳ ಮೂಲಕ ರಾಜ್ಯದ ವಿವಿಧ 28 ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಉತ್ಪಾದನಾ ಘಟಕ ತೆರೆಯಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಕೇಂದ್ರದ ಅನುಮೋದನೆ ಹಿನ್ನೆಲೆಯಲ್ಲಿ ರಾಜ್ಯದ ಪ್ರಮುಖ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳ 28 ಆಸ್ಪತ್ರೆಗಳಲ್ಲಿ 34 ಕೋಟಿ ರೂಪಾಯಿ ವೆಚ್ಚದಲ್ಲಿ 32 ಆಕ್ಸಿಜನ್ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಟ್ವೀಟ್ ಮಾಡಿದ್ದಾರೆ. 32 ಘಟಕಗಳ ಪೈಕಿ ಮೇ 15ರೊಳಗೆ 11 ಆಕ್ಸಿಜನ್ ಉತ್ಪಾದನಾ ಘಟಕಗಳು ಕಾರ್ಯಾರಂಭ ಮಾಡಲಿವೆ. ಉಳಿದ ಘಟಕಗಳನ್ನು ಜೂನ್ ಅಂತ್ಯದೊಳಗೆ ಪೂರ್ಣಗೊಳಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಗೆ ಪೂರೈಕೆ ಮಾಡುತ್ತಿರುವ ಆಮ್ಲಜನಕ ಪ್ರಮಾಣವನ್ನು 13 ಕೆಎಲ್ನಿಂದ 16 ಕೆಎಲ್ಗೆ, ಬಾಗಲಕೋಟೆ ಜಿಲ್ಲೆಗೆ 8 ಕೆಎಲ್ನಿಂದ 13 ಕೆಎಲ್ಗೆ ಹೆಚ್ಚಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ತಿಳಿಸಿದ್ದಾರೆ. ಸರಾಸರಿ ಬಾಗಲಕೋಟೆ ಜಿಲ್ಲೆಗೆ 8 ಕೆಎಲ್ನಷ್ಟು ಸಿಗ್ತಾ ಇತ್ತು. ಸರ್ಕಾರ 13 ಕೆಎಲ್ಗೆ ಹೆಚ್ಚುವರಿ ಮಾಡಿಕೊಟ್ಟದ್ದರಿಂದ ನಮಗೆ ಕೋವಿಡ್ ನಿರ್ವಹಣೆಗೆ ಹೆಚ್ಚು ಅನುಕೂಲ ಆಗಿದೆ. ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಸರಾಸರಿ 16 ಕೆಎಲ್ ಸಿಗ್ತಾ ಇತ್ತು. ಅದನ್ನು 24 ಕೆಎಲ್ಗೆ ಹೆಚ್ಚುವರಿ ಮಾಡಿಕೊಟ್ಟದ್ರಿಂದ ಸರ್ಕಾರ ಈ ನಿರ್ವಹಣೆ ಮಾಡಲಿಕ್ಕೆ, ಹೆಚ್ಚು ಐಸಿಯು ಬೆಡ್ಗಳನ್ನು ಮಾಡಲಿಕ್ಕೆ ಮತ್ತು ಆಕ್ಸಿನೇಟೆಡ್ ಬೆಡ್ಗಳನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಈ ಸಂಘ ಹಾಗೂ ನಿಜಲಿಂಗಪ್ಪ ಆಸ್ಪತ್ರೆಗಳ ಮುಖ್ಯಸ್ಥರೊಂದಿಗೆ ಹಾಸಿಗೆಗಳ ಹೆಚ್ಚಳ ಕುರಿತು ಚರ್ಚಿಸಿದ್ದು, 130 ಆಮ್ಲಜನಕಯುಕ್ತ ಹಾಸಿಗೆ ಸೇರಿದಂತೆ 500 ಹಾಸಿಗೆಗಳನ್ನು ನೀಡಲು ಸಮ್ಮತಿಸಿದ್ದಾರೆ ಎಂದು ಅವರು ತಿಳಿಸಿದರು. ರಾಜ್ಯಕ್ಕೆ ಅಗತ್ಯವಾಗಿರುವ ರೆಮ್ಡೆಸಿವಿರ್ ಔಷಧ ಮತ್ತು ವೈದ್ಯಕೀಯ ಉಪಕರಣಗಳನ್ನು ಹೆಚ್ಚಿಸಲು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಹಾಗೂ ಡಿವಿ ಸದಾನಂದಗೌಡ ಅವರನ್ನು ಕೋರಲಾಗಿದೆ ಎಂದು ಹೇಳಿದರು. ಇನ್ನೂ 240ರಷ್ಟು ಹೆಚ್ಚುವರಿಯಾಗಿ ಆಕ್ಸಿನೇಟೆಡ್ ಬೆಡ್ಗಳನ್ನು ಕೊಡಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಈ ನಿರ್ವಹಣೆ ಮಾಡಲಿಕ್ಕೆ, ಹೆಚ್ಚು ಐಸಿಯು ಬೆಡ್ಗಳನ್ನು ಮಾಡಲಿಕ್ಕೆ ಮತ್ತು ಆಕ್ಸಿನೇಟೆಡ್ ಬೆಡ್ಗಳನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಅದೇ ರೀತಿಯಾಗಿ ಪ್ರಹ್ಲಾದ್ ಜೋಶಿ ಅವರು ಆಕ್ಸಿಜನ್ ಪ್ಲಾಂಟ್ ಅನ್ನು ಬಾಗಲಕೋಟೆಯಲ್ಲಿ ಮಂಜೂರು ಮಾಡಿಕೊಡ್ಲಿಕ್ಕೆ ಎಲ್ಲ ಕ್ರಮಗಳನ್ನು ತಗೊಂಡಿದ್ದಾರೆ. ನಿನ್ನೆ ದಿನ ನಮ್ಮ ಕೇಂದ್ರ ಮಂತ್ರಿಗಳಾದ ಡಿವಿ ಸದಾನಂದಗೌಡರಿಗೆ ವಿನಂತಿ ಮಾಡಿದೆ ಸಭೆಯಲ್ಲಿ.
ಮುಂದಿನ 15ರಿಂದ 20 ದಿನಗಳಲ್ಲಿ ಮತ್ತಷ್ಟು ಆಮ್ಲಜನಕ ಘಟಕಗಳನ್ನು ಸ್ಥಾಪಿಸುವ ಮೂಲಕ ಜಿಲ್ಲೆಯ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿನ ಹಾಸಿಗೆಗಳ ಸಂಖ್ಯೆಯನ್ನು ಹೆಚ್ಚಿಸಲಾಗುವುದು ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವೆ ಶಶಿಕಲಾ ಜೊಲ್ಲೆ ವಿಜಯಪುರದಲ್ಲಿ ನಿನ್ನೆ ತಿಳಿಸಿದ್ದಾರೆ. ನಿಡಗುಂದಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಪರಿಶೀಲಿಸಿ ಅಧಿಕಾರಿಗಳೊಂದಿಗೆ ಚರ್ಚಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಅವರು ನೂತನ ಘಟಕಗಳ ಸ್ಥಾಪನೆಯಿಂದ ಹೆಚ್ಚಿನ ಆಮ್ಲಜನಕ ಸಂಗ್ರಹಿಸಿ ಬಳಸಲು ಅನುಕೂಲವಾಗಲಿದೆ. ಇದರಿಂದ ಆಕ್ಸಿಜನ್ ಯುಕ್ತ ಬೆಡ್ಗಳ ಸಂಖ್ಯೆಯನ್ನು ಹೆಚ್ಚಿಸಬಹುದಾಗಿದೆ. ಕೋವಿಡ್ ರೋಗಿಗಳ ದಾಖಲಾತಿ ಹಾಗೂ ಚಿಕಿತ್ಸೆಗೆ ಇದರಿಂದ ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ. ನಿಡಗುಂದಿ ತಾಲೂಕಿನಲ್ಲಿ ಹೊಸದಾಗಿ ಆಮ್ಲಜನಕ ಘಟಕ ಸ್ಥಾಪಿಸಿ ಕೋವಿಡ್ ಚಿಕಿತ್ಸಾ ಕೇಂದ್ರವನ್ನು ಆರಂಭಿಸಲಾಗುವುದು. ಇದಕ್ಕೆ ಅಗತ್ಯವಾದ ವೈದ್ಯಕೀಯ ಸಿಬ್ಬಂದಿಯನ್ನು ಕೂಡಗಿಯ ಎನ್ಟಿಪಿಸಿ ಆಸ್ಪತ್ರೆಯಿಂದ ಎರವಲು ಪಡೆಯಲಾಗುವುದು. ಪತ್ರಕರ್ತರನ್ನು ಫ್ರಂಟ್ಲೈನ್ ಕಾರ್ಯಕರ್ತರು ಎಂದು ಪರಿಗಣಿಸಿದ್ದು ಅವರಿಗೂ ಲಸಿಕೆ ನೀಡಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು. ಇಲ್ಲಿವರೆಗೆ ಡಿಸ್ಚಾರ್ಜ್ ಆಗಿರುವಂಥದ್ದನ್ನು ನೋಡಿದಾಗ 78 ಜನ ಡಿಸ್ಚಾರ್ಜ್ ಅನ್ನು ಹೊಂದಿದ್ದಾರೆ. ನಿನ್ನೆ ರಾಜ್ಯದಲ್ಲಿ ಆದಂಥ ಕೋರ್ ಕಮಿಟಿ ಮೀಟಿಂಗ್ ಅಲ್ಲಿ ಇನ್ನೊಂದು 2-3 ದಿನಗಳಲ್ಲಿ ನಮಗೆ ಆಕ್ಸಿಜನ್ ಸಪ್ಲೈ ಇನ್ನೂ ಕೂಡ ಜಾಸ್ತಿ ಆಗುವಂಥದ್ದು, ಪ್ಲಾಂಟ್ಗಳನ್ನು ಕೂಡ ಈಗ ಜಾಸ್ತಿ ಮಾಡೋದಕ್ಕೆ ಸರ್ಕಾರ ಆದೇಶ ಮಾಡಿದೆ. ಸುಮಾರು 15-20 ದಿನಗಳಲ್ಲಿ ಹೊಸ ಪ್ಲಾಂಟ್ಸ್ಗಳು ಕೂಡ ಬರ್ತವೆ. ಆವಾಗ ಆಕ್ಸಿಜನ್ ಕೊರತೆ ಕೂಡ ಆಗದೇ ಇರತಕ್ಕಂಥ ನಿಟ್ಟಿನಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಸುಧಾರಣೆಯನ್ನ ಮಾಡ್ಕೋತೀವಿ. ಆಗ ಆಕ್ಸಿಜನ್ ಕೊರತೆ ಇಲ್ಲ ಅಂದ್ರೆ ಇಲ್ಲೂ ಕೂಡ ನಾವು ಆ ಆಸ್ಪತ್ರೆಯನ್ನ ಪ್ರಾರಂಭ ಮಾಡಬಹುದು. ಆದ್ರೆ ಟೆಕ್ನಿಷಿಯನ್ ಮತ್ತು ಫಿಸಿಷಿಯನ್ ಇವರಿಬ್ರು ಇಲ್ಲ ಅಂದಾಗ ಅದನ್ನ ಎಲ್ಲಿಂದಾದ್ರೂ ನಾವು ಅಡ್ಜಸ್ಟ್ ಮಾಡಬಹುದಾ, ಅಥವಾ ಈಗ ಚರ್ಚೆ ಆಯ್ತು ಎಲ್ಲ ಶಾಸಕರು ಮತ್ತೆ ನಮ್ಮೆಲ್ಲ ಸದಸ್ಯರು, ನಮ್ಮ ನಿಗಮ ಮಂಡಲದ ಅಧ್ಯಕ್ಷರು ಮತ್ತು MLC ಅವರ ಜೊತೆಗೆ ಇವತ್ತು ಚರ್ಚೆ ಮಾಡಿದಾಗ NTPC ಡಾಕ್ಟರ್ಸ್ಗಳನ್ನು ಕೂಡ ನಾವು ಅಲ್ಲಿ ತಗೊಳ್ಬಹುದೇನೋ, ಅಲ್ಲಿ ಟೆಕ್ನಿಷಿಯನ್ ಮತ್ತು ಫಿಸಿಷಿಯನ್ ಇದ್ರೆ ಅವರನ್ನ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲಿ ತಗೊಂಡು ಆಕ್ಸಿಜನ್ ಸಪ್ಲೈ ರೆಡಿ ಮಾಡಿ ನಾವು 10 ಬೆಡ್ಗಳನ್ನಾದರೂ ನಾವು ಆಕ್ಸಿಜನ್ಗೆ ಇದಕ್ಕೆ ನಾವು ಕೋವಿಡ್ಗೆ ತಗೋಬಹುದು ಅಂತಕ್ಕಂಥ ಒಂದು ವಿಚಾರ ಇವತ್ತು ಆಗಿದೆ. ಸರ್ಕಾರ ಮತ್ತು ಪ್ರೈವೇಟ್ನವರು ಕೈ ಜೋಡಿಸಿರೋದ್ರಿಂದ ನಾವು ಪೇಷಂಟ್ಗಳಿಗೆ ಒಂದು ವ್ಯವಸ್ಥೆಯನ್ನ ಮಾಡುವಂಥದ್ದು ಆಗ್ತಾ ಇದೆ. ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಬೇಕಾಗಿರುವಂತಹ ರೆಮ್ಡಿಸಿವಿರ್ ಕೂಡ ಕೊರೋನಾ ಲಸಿಕೆ ಲಭ್ಯತೆಯನ್ನು ಹೆಚ್ಚಿಸುವುದು ಮತ್ತು ಎಲ್ಲಾ ವರ್ಗಗಳಿಗೂ ಲಸಿಕೆ ದೊರೆಯುವಂತೆ ಮಾಡುವುದು ತನ್ನ ಆದ್ಯತೆಯಾಗಿದೆ ಎಂದು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವ ಪ್ರಮಾಣ ಪತ್ರದಲ್ಲಿ ತಿಳಿಸಿದೆ. ಕೊರೋನಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ವಯಂ ಪ್ರೇರಿತ ವಿಚಾರಣೆ ನಡೆಸುತ್ತಿರುವ ನ್ಯಾಯಮೂರ್ತಿ DY ಚಂದ್ರಚೂಡ್ ನೇತೃತ್ವದ 3 ನ್ಯಾಯಮೂರ್ತಿಗಳ ಪೀಠದ ಎದುರು ಇಂದು ವಿಚಾರಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈ ಪ್ರಮಾಣ ಪತ್ರ ಸಲ್ಲಿಸಿದೆ. ಕೊರೋನಾ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ತಕ್ಷಣ ಮಧ್ಯಕಾಲಿಕ ಮತ್ತು ದೀರ್ಘಕಾಲಿಕ ಕಾರ್ಯಕ್ರಮಗಳನ್ನು ರೂಪಿಸುತ್ತಿದೆ ಎಂದು ಪ್ರಮಾಣ ಪತ್ರದಲ್ಲಿ ತಿಳಿಸಲಾಗಿದೆ. ಲಸಿಕೆಗಳ ದರ ನಿಗದಿ ಸದ್ಯದ ಸಮಸ್ಯೆಯಾಗಿದೆ. ದೀರ್ಘಾವಧಿವರೆಗೆ ಒಂದು ರೀತಿಯ ಬೆಲೆ ನಿಗದಿ ಕುರಿತಂತೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಕೊರೋನಾ ಸೋಂಕಿತರಿಗೆ ನೀಡಲು ರಷ್ಯಾದಿಂದ 1,50,000 ಡೋಸ್ ಸ್ಪುಟ್ನಿಕ್ ವಿ ಲಸಿಕೆ ಭಾರತಕ್ಕೆ ಬಂದಿದೆ ಎಂದು ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಅನುರಾಗ್ ಠಾಕೂರ್ ಹೇಳಿದ್ದಾರೆ. ಅಲ್ಲದೆ ಸ್ಥಳೀಯವಾಗಿಯೇ ಸ್ಪುಟ್ನಿಕ್ ವಿ ಲಸಿಕೆ ತಯಾರಿಸುವ ಬಗ್ಗೆ ಬಂಡವಾಳ ಹೂಡಲು ಸ್ಥಳೀಯ ಕಂಪನಿಗಳೊಂದಿಗೆ ರಷ್ಯಾ ಸಮಾಲೋಚನೆ ನಡೆಸಿದೆ ಎಂದು ಅವರು ತಿಳಿಸಿದರು. ಕೊರೋನಾ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬರೆದಿರುವ ಪತ್ರಕ್ಕೆ ಪ್ರತಿಕ್ರಿಯೆಯಾಗಿ ಅವರು ಈ ಮಾಹಿತಿ ನೀಡಿದರು. ಕೊರೋನಾ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರ ಕೈಗೊಂಡಿರುವ ಕ್ರಮಗಳ ಬಗ್ಗೆಯೂ ಮಾಹಿತಿ ನೀಡಿರುವ ಸಚಿವರು ರೈಲ್ವೆ ಇಲಾಖೆಯು 268 ಟ್ಯಾಂಕರ್ಗಳ ಮೂಲಕ 4,200 ಮೆಟ್ರಿಕ್ ಟನ್ ವೈದ್ಯಕೀಯ ದ್ರವ ಆಮ್ಲಜನಕವನ್ನು ದೇಶದ ನಾನಾ ಕಡೆ ರವಾನೆ ಮಾಡಿದೆ. ವಿವಿಧ ಮಿಲಿಟರಿ ಆಸ್ಪತ್ರೆಗಳ 750 ಹಾಸಿಗೆಗಳನ್ನು ಸಾಮಾನ್ಯ ಕೊರೋನಾ ರೋಗಿಗಳಿಗೆ ನೀಡಲಾಗಿದೆ ಎಂದು ತಿಳಿಸಿದರು. ಭಾರತೀಯ ವಾಯುಸೇನೆ ಮೂಲಕ ವಿದೇಶದಿಂದ 1,142 ಮೆಟ್ರಿಕ್ ಟನ್ ಆಕ್ಸಿಜನ್ ದೇಶಕ್ಕೆ ತರಿಸಿಕೊಳ್ಳಲಾಗಿದೆ. ವಿವಿಧ ರಾಷ್ಟ್ರಗಳಿಂದ ಆಕ್ಸಿಜನ್ ಮತ್ತಿತರೆ ವೈದ್ಯಕೀಯ ಸಲಕರಣೆಗಳನ್ನು ತರಿಸಲು ನೌಕಾಪಡೆಯ ನೆರವನ್ನು ಪಡೆಯಲಾಗುತ್ತಿದೆ ಎಂದು ತಿಳಿಸಿದರು. ಭಾರತೀಯ ರೈಲ್ವೆ ಇದುವರೆಗೆ ದೇಶದ ವಿವಿಧ ಭಾಗಗಳಿಗೆ ಸುಮಾರು 4,200 ಟನ್ ದ್ರವೀಕೃತ ವೈದ್ಯಕೀಯ ಆಮ್ಲಜನಕ ಸಾಗಣೆ ಮಾಡಿದೆ. 68 ಆಕ್ಸಿಜನ್ ಎಕ್ಸ್ಪ್ರೆಸ್ ರೈಲುಗಳು ಈಗಾಗಲೇ ಪ್ರಯಾಣ ಪೂರ್ಣಗೊಳಿಸಿವೆ. ಆಕ್ಸಿಜನ್ ಎಕ್ಸ್ಪ್ರೆಸ್ ರೈಲು ಕಾನ್ಪುರಕ್ಕೆ ನಿನ್ನೆ 80 ಟನ್ ದ್ರವೀಕೃತ ವೈದ್ಯಕೀಯ ಆಮ್ಲಜನಕವನ್ನು ಸಾಗಿಸಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ.
ಇದುವರೆಗೆ ಮಹಾರಾಷ್ಟಕ್ಕೆ 293 ಟನ್, ಉತ್ತರ ಪ್ರದೇಶಕ್ಕೆ 1230 ಟನ್, ಮಧ್ಯಪ್ರದೇಶಕ್ಕೆ 271 ಟನ್, ದೆಹಲಿಗೆ 1689 ಟನ್, ಹರಿಯಾಣಕ್ಕೆ 555 ಟನ್, ತೆಲಂಗಾಣಕ್ಕೆ 123 ಟನ್ ಹಾಗೂ ರಾಜಸ್ಥಾನಕ್ಕೆ 40 ಟನ್ ಆಮ್ಲಜನಕವನ್ನು ಭಾರತೀಯ ರೈಲ್ವೆ ಪೂರೈಸಿದೆ. ಕೊರೋನಾ ವಿರುದ್ಧದ ಹೋರಾಟಕ್ಕೆ ಭಾರತೀಯ ವಾಯುಪಡೆ ಮತ್ತು ನೌಕಾಪಡೆ ಕೈಜೋಡಿಸಿವೆ. ವಾಯುಪಡೆಯ IL-76 ವಿಮಾನ ಜಕಾರ್ತಾ ಮತ್ತು ಇಂಡೋನೇಷ್ಯಾದಿಂದ 2 ಕ್ರಯೋಜೆನಿಕ್ ಆಕ್ಸಿಜನ್ ಕಂಟೈನರ್ಗಳನ್ನು ಹೊತ್ತು ವಿಶಾಖಪಟ್ಟಣ ತಲುಪಿದೆ. IAF C-17 ವಿಮಾನ ಫ್ರಾನ್ಸ್ನ ಬೋರ್ಡೆಕ್ಸ್ನಿಂದ ಹಿಂಡಾನ್ ವಾಯುನೆಲೆಗೆ 2 ಆಕ್ಸಿಜನ್ ಜನರೇಟರ್ಗಳೊಂದಿಗೆ ತಲುಪಿದ್ದು, ಮತ್ತೊಂದು C-17 ವಿಮಾನ ಫ್ರಾಂಕ್ಫರ್ಟ್ನಿಂದ ಮುಂಬೈಗೆ ವೈದ್ಯಕೀಯ ಆಮ್ಲಜನಕದ ಕಚ್ಚಾ ವಸ್ತುಗಳನ್ನು ಹೊತ್ತು ತಂದಿದೆ. ಅತ್ತ ಭಾರತೀಯ ನೌಕಾಪಡೆಯ INS ಐರಾವತ ನೌಕೆ ಇಂದು ಸಿಂಗಾಪುರದಿಂದ ವಿಶಾಖಪಟ್ಟಣಕ್ಕೆ ಆಕ್ಸಿಜನ್ ಸಿಲಿಂಡರ್ಗಳು ಮತ್ತು ವೈದ್ಯಕೀಯ ಪೂರೈಕೆಗಳ 20 ಟನ್ ಸಾಮರ್ಥ್ಯದ 8 ಕ್ರಯೋಜೆನಿಕ್ ಆಕ್ಸಿಜನ್ ಸಿಲಿಂಡರ್ಗಳು, 3150 ಆಕ್ಸಿಜನ್ ಸಿಲಿಂಡರ್ಗಳು, 500 ಭರ್ತಿಯಾದ ಆಮ್ಲಜನಕ ಸಿಲಿಂಡರ್ಗಳು, 10,000 ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಕಿಟ್ಗಳು ಮತ್ತಿತರ ವೈದ್ಯಕೀಯ ಪರಿಕರಗಳನ್ನು ಹೊತ್ತು ಬರಲಿದೆ. ಕಳೆದ 24 ಗಂಟೆಗಳಲ್ಲಿ ದೇಶದಲ್ಲಿ ಸುಮಾರು 3,66,161 ಹೊಸ ಸೋಂಕು ಪ್ರಕರಣಗಳು ದಾಖಲಾಗಿದ್ದು, ಇದರಿಂದಾಗಿ ಒಟ್ಟು ಸೋಂಕಿತರ ಸಂಖ್ಯೆ 2,23,62,575ಕ್ಕೆ ಏರಿಕೆಯಾಗಿದೆ. 3,53,818 ಮಂದಿ ಆಸ್ಪತ್ರೆಗಳಿಂದ ಹೊಸದಾಗಿ ಬಿಡುಗಡೆಯಾಗಿದ್ದಾರೆ. ಇದರೊಂದಿಗೆ ಒಟ್ಟಾರೆ 1,80,71,222 ಮಂದಿ ಗುಣಮುಖರಾಗಿದ್ದಾರೆ. ಚೇತರಿಕೆಯ ಪ್ರಮಾಣ 82.39% ಕುಸಿದಿದೆ. ಒಟ್ಟು 37,45,237 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ 16.53%. ಈವರೆಗೆ 2,46,116 ಮಂದಿ ಮೃತಪಟ್ಟಿದ್ದು, 1.09% ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ. ಈವರೆಗೆ 17,1,76,603 ಮಂದಿಗೆ ಕೋವಿಡ್-19 ಲಸಿಕೆ ನೀಡಲಾಗಿದೆ. ದೇಶಾದ್ಯಂತ ಇದುವರೆಗೆ ಒಟ್ಟು 30,37,50,077 ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಒಂದೇ ದಿನ 14,74,606 ಮಂದಿಯ ಮಾದರಿ ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ICMR ತಿಳಿಸಿದೆ. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 47,930 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 19,34,378ಕ್ಕೆ ಏರಿಕೆಯಾಗಿದೆ. ನಿನ್ನೆ 31,796 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 13,51,097ಕ್ಕೆ ತಲುಪಿದೆ. ನಿನ್ನೆ 490 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 18,776ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 5,64,485 ಸಕ್ರಿಯ ಪ್ರಕರಣಗಳಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ನಿನ್ನೆ 20,897 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 9,50,893ಕ್ಕೆ ಏರಿಕೆಯಾಗಿದೆ. ನಿನ್ನೆ 15,000 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ 5,92,465 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 281 ಮಂದಿ ಮೃತಪಟ್ಟಿದ್ದು, ಇದುವರೆಗೂ ಒಟ್ಟು 8,057 ಮಂದಿ ಸಾವನ್ನಪ್ಪಿದ್ದಾರೆ. ಉಳಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿರುವ ಸೋಂಕು ಪ್ರಕರಣಗಳ ಸಂಖ್ಯೆ ಈ ರೀತಿ ಇದೆ.
ರಾಜ್ಯ ಸರ್ಕಾರ ಇಂದಿನಿಂದ ಮೇ 24ರವರೆಗೆ ಸಂಪೂರ್ಣ ಲಾಕ್ಡೌನ್ ಘೋಷಿಸಿರುವ ಹಿನ್ನೆಲೆಯಲ್ಲಿ ರಾಮನಗರ ಜಿಲ್ಲೆಯಾದ್ಯಂತ ಕಟ್ಟುನಿಟ್ಟಿನ ಲಾಕ್ಡೌನ್ ನಿಯಮ ಪಾಲನೆಗೆ ಹಾಗೂ ಕೋವಿಡ್ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. ಜಿಲ್ಲೆಯ 28 ಕಡೆಗಳಲ್ಲಿ ಚೆಕ್ಪೋಸ್ಟ್ ಸ್ಥಾಪಿಸಿದ್ದು, ಅನಗತ್ಯವಾಗಿ ಸಂಚರಿಸುವ ವಾಹನಗಳ ತಪಾಸಣೆ ನಡೆಸಿ ಅವರ ಮೇಲೆ ಕ್ರಮ ಕೈಗೊಳ್ಳಲು ಜಿಲ್ಲಾ ಎಸ್ಪಿ ಆದೇಶಿಸಿದ್ದಾರೆ. ಬೆಳಗ್ಗೆ 6ರಿಂದ 10 ಗಂಟೆಯವರೆಗೆ ಜನಸಂಚಾರಕ್ಕೆ ಅವಕಾಶವಿದ್ದು, ಉಳಿದಂತೆ ಸಂಪೂರ್ಣ ನಿರ್ಬಂಧ ವಿಧಿಸಿದ್ದು, ಆಹಾರ ಸಂಬಂಧಿ ಕಾರ್ಖಾನೆಗಳು ಹಾಗೂ ಇನ್ನಿತರೆ ಆರೋಗ್ಯ ಸಂಬಂಧಿ ಚಟುವಟಿಕೆಗಳಿಗೆ ಮಾತ್ರ ಅವಕಾಶ ನೀಡಿ ಉಳಿದ ಎಲ್ಲಾ ಚಟುವಟಿಕೆಗಳಿಗೆ ನಿರ್ಬಂಧ ವಿಧಿಸಲಾಗಿದೆ. ಸುದ್ದಿಗಾರರೊಂದಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಗಿರೀಶ್, ಸಂಪೂರ್ಣ ಲಾಕ್ಡೌನ್ ಜಾರಿಯಲ್ಲಿರುವ ಕಾರಣ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದು, ಅಗತ್ಯವಿದ್ದಲ್ಲಿ ಮಾತ್ರ ಜನರು ಮನೆಯಿಂದ ಹೊರಬರಬೇಕೆಂದು ಮನವಿ ಮಾಡಿದರು. ಬೆಂಗಳೂರು ಮಾಗಡಿ ಮತ್ತು ಕಗ್ಲಿಪುರ, ಹಾರೋಹಳ್ಳಿ ಈ ಕಡೆ ಮತ್ತು ರಾಮನಗರ ಆಬ್ವಿಯಸ್ಲಿ ಇಲ್ಲೂ ಕೂಡ ಎಲ್ಲ ಸೇರಿಸಿದ್ರೆ ನಮ್ಮದೊಂದು 28 ಚೆಕ್ ಪೋಸ್ಟ್ಗಳಿದೆ. ಚೆಕ್ ಪೋಸ್ಟ್ಗಳಲ್ಲಿ ನಾವು ಎಲ್ಲ ಚೆಕ್ ಮಾಡ್ತೀವಿ. ಮತ್ತು ಈಗ ಮೊದಲು ಏನು ಗೈಡ್ಲೈನ್ಸ್ ಬಂದಿತ್ತು, ಈ ಗಾರ್ಮೆಂಟ್ ಇಂಡಸ್ಟ್ರೀಸು ಅವೆಲ್ಲ ಟೋಟಲಿ ಅವ್ರಿಗೀಗ ದೇ ಹ್ಯಾವ್ ಟು ಬಿ ಕ್ಲೋಸ್ಡ್. ಯಾವುದೂ ಕೂಡ ಗಾರ್ಮೆಂಟ್ ಇಂಡಸ್ಟ್ರೀಸು ಆಪ್ರೇಟ್ ಮಾಡೋ ಹೋಗಿಲ್ಲ. ಓನ್ಲಿ ಫುಡ್ ರಿಲೇಟೆಡ್ ಇಂಡಸ್ಟ್ರೀಸ್ ಮತ್ತು ಮೆಡಿಸಿನ್ ರಿಲೇಟೆಡ್ ಇಂಡಸ್ಟ್ರೀಸು ಮತ್ತು ಹಾಸ್ಪಿಟಲ್ ರಿಲೇಟೆಡ್ ಈ ಥರ ಇರೋರಿಗೆ ಮಾತ್ರ ಓಡಾಟಕ್ಕೆ ನಾವು ಬಿಡ್ತೀವಿ. ಈಗ ಅದು ಕೆಲವೊಂದು ಸತಿ ಅದು ಎಲ್ಲ ಕಡೆ ಇಂಪ್ಲಿಮೆಂಟ್ ಮಾಡೋದು ಆಗೋದಿಲ್ಲ. ಈಗ ಫಾರ್ ಇನ್ಸ್ಟೆನ್ಸ್ ಮನೆ ಹತ್ತಿರದಲ್ಲಿ ಅಂಗಡಿಗಳಿದ್ದಾಗ ಅವರು ನಡ್ಕೊಂಡು ಹೋಗಿ ಆ ಒಂದು ನಿಟ್ಟಿನಲ್ಲಿ ಹೇಳಿದ್ದಾರೆ. ಸುಮ್ಮನೆ ವಾಹನಗಳನ್ನ ಹೊರಗಡೆ ತೆಗೆಯೋದು ಬೇಡ ಅಂತ ಹೇಳಿದ್ದಾರೆ. ಸೊ ಅದು ಸಿಟಿಗಳಿಗೆ ಅಪ್ಲೈ ಆಗ್ಬೋದು, ಬಟ್ ನಮ್ಮ ಡಿಸ್ಟ್ರಿಕ್ಟ್ಗಳಲ್ಲಿ ನಾವು ಅದನ್ನು ನೋಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆ ಆವರಣದಲ್ಲಿ ಸೇವಾ ಕೇಂದ್ರ ತೆರೆಯಲಾಗಿದ್ದು, ಸೋಂಕಿತರ ಆರೈಕೆಗೆ ಬರುವ ಸಂಬಂಧಿಕರಿಗೆ ವಾಸ್ತವ್ಯ ಸೇರಿದಂತೆ ಅಗತ್ಯ ಮೂಲಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳು ಈ ಕಾರ್ಯಕ್ಕೆ ಕೈಜೋಡಿಸಿವೆ. ಸೋಂಕಿತರಿಗೆ ಆಕ್ಸಿಜನ್ ಸೌಲಭ್ಯ, ಹೋಮ್ ಕ್ವಾರಂಟೈನ್ ಆದವರ ಮನೆಗೆ ತೆರಳಿ ಸಮಸ್ಯೆ ಆಲಿಸುವುದು ಸೇರಿದಂತೆ ದಿನದ 24 ಗಂಟೆಗಳು ಕೊರೋನಾ ರೋಗಿಗಳಿಗೆ ನೆರವಾಗುತ್ತಿವೆ. ಇಡೀ ಶಿವಮೊಗ್ಗ ನಗರದಲ್ಲಿ ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಸಿ ಈಶ್ವರಪ್ಪ ಸೋಂಕಿತರಿಗೆ ನೆರವು ನೀಡಲು ಸಹಾಯವಾಣಿ ತೆರೆಯಲಾಗಿದೆ ಎಂದು ತಿಳಿಸಿದರು. ಟೆಲಿಮೆಡಿಸಿನ್ ಸೆಂಟರ್ನ ಚೇಂಬರ್ ಆಫ್ ಕಾಮರ್ಸ್ ಕಟ್ಟಡದಲ್ಲಿ ನಡೀತಾ ಇದೆ. ಅವ್ರ ಪ್ರಶ್ನೆ ಕೇಳ್ಬೋದು, ನಮಗೆ ಬೆಡ್ ಬೇಕು, ನಮಗೆ ಎಲ್ಲಿ ಟೆಸ್ಟ್ ಮಾಡಿಸ್ಬೇಕು, ನಮಗೆ ಊಟದ ವ್ಯವಸ್ಥೆ ಸಮಸ್ಯೆ ಆಗಿದೆ, ನಮ್ಗೆ ಮೆಡಿಸಿನ್ ತಂದುಕೊಡೋರಿಲ್ಲ, ನಮ್ಗೆ ಆಂಬ್ಯುಲೆನ್ಸ್ ಬೇಕು, ಈ ರೀತಿ ಅನೇಕ ಸಮಸ್ಯೆಗಳಿರುತ್ತೆ. ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಆ ಮೆಡಿಸಿನ್ ಸೆಂಟರ್ ಮುಖಾಂತರ ಅವರಿಗೆ ಸಹಾಯ ನಾವು ಮಾಡ್ತಾಯಿದ್ದೀವಿ. ಇದರಿಂದ ಏನಾಗ್ತಾಯಿದೆ ಅಂತಂದರೆ, ನೇರವಾಗಿ ಆಸ್ಪತ್ರೆಗಳಿಗೆ ಹೋಗಿ ಮೆಗಾನ್ ಹಾಸ್ಪಿಟ್ಲಿಗೋ ಪ್ರೈವೇಟ್ ಹಾಸ್ಪಿಟ್ಲಿಗೋ ಹೋಗಿ ಅಲ್ಲಿ ಒದ್ದಾಡೋದಕ್ಕಿಂತನೂ ಇಲ್ಲಿ ಕೇಳೋದ್ರಿಂದ ಅವರಿಗೆ ಅರ್ಧ ಸಮಸ್ಯೆಗಳು ನಾವು ನೇರ ಪರಿಹಾರ ಮಾಡಿಕೊಡ್ತಾ ಇದ್ವಿ. ಇದು ಮೊದಲನೇದು. ಕೋವಿಡ್ ಸುರಕ್ಷಾ ಪಡೆ ಮೇಯರ್ ಸುನೀತಾ ಅಪ್ಪಣ್ಣ, ಕೋವಿಡ್ ಸುರಕ್ಷಾ ತಂಡದವರು ನಗರದ ಎಲ್ಲಾ ವಾರ್ಡ್ಗಳ ವ್ಯಾಪ್ತಿಯಲ್ಲಿ ಸ್ಯಾನಿಟೈಸ್ ಸಿಂಪಡಣೆ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಎಂದರು. ಕಾರ್ಮಿಕರು ಮತ್ತು ಅಲ್ಲಿರ್ತಕ್ಕಂಥ ನಿವಾಸಿಗಳು ಸೇರಿ ಸಾಥ್ ಕೊಡ್ತಾ ಇದ್ದಾರೆ. ಇದು ಒಂದು ಭಾಗ. ಇನ್ನು ನಮ್ಮ ಇಲ್ಲಿ ಮೆಗಾನ್ನಲ್ಲಿ ಏನಾಗಿದೆ, ಒಳಗಡೆ ಇರ್ತಕ್ಕಂಥ ಪೇಷಂಟ್ಗಳ ಜೊತೆಗೆ ಅವ್ರ ಆರೈಕೆಗಂತ ಒಂದಿಷ್ಟು ಜನ ಬರ್ತಿದ್ದಾರೆ. ಒಳಗಡೆ ಅವ್ರಿಗೆ ಇರೋಕ್ಕೆ ಅಲ್ಲೂ ಸೇಫ್ಟಿನೂ ಇಲ್ಲ, ಯಾಕಂದರೆ ಅವ್ರಿಗೂ ಪಾಸಿಟಿವ್ ಬರೋ ಚಾನ್ಸಸ್ ಇರುತ್ತೆ. ಜೊತೆಲಿ ಅವ್ರಿಗೆ ಮಲ್ಗೋಕ್ಕೆ ಒಂದು ವ್ಯವಸ್ಥೆ ಬೇಕು. ಹಾಗಾಗಿ ಹೊರಗಡೆ ಇಲ್ಲಿ ಮಲ್ಗೋಕ್ಕೆ, ಸಂಜೆ ಉಳ್ಕೊಳ್ಳೋವಂಥ ವ್ಯವಸ್ಥೆಗೆ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಸುರಕ್ಷಾ ಪಡೆಯವರು. ಪಾಲಿಕೆಯಿಂದ ಇಲ್ಲಿ ಕ್ಲೀನಿಂಗ್ ವ್ಯವಸ್ಥೆ, ಅವ್ರಿಗೆ ಟಾಯ್ಲೆಟ್ ಏನು ಬೇಕು ಅದು ಅದ್ರದ್ದು ವ್ಯವಸ್ಥೆ ಮಾಡಿದೆ. ಜೊತೆಲಿ ನೀರಿನ ವ್ಯವಸ್ಥೆ ಮತ್ತು ಕ್ಲೀನಿಂಗ್ ಇಲ್ಲಿ ನಮ್ಮ ಪೌರ ಕಾರ್ಮಿಕರು ಒಂದು 4-5 ಜನ ಬಿಡ್ತೀವಿ ಇಲ್ಲಿ ಕ್ಲೀನಿಂಗ್ ಎಲ್ಲ ಸುತ್ತಮುತ್ತ ಕ್ಲೀನ್ ನೋಡ್ಕೊಳ್ಳೋಕ್ಕೆ. ಆಮೇಲೆ ಸೆಕ್ಯೂರಿಟಿ ಒಂದು ಅಂದರೆ ನೈಟ್ ಅವ್ರು ಬರೋತ್ತಿಗೆ ಇಲ್ಲಿ ಮಲ್ಗೋದಕ್ಕೆ ಮತ್ತು ಇಲ್ಲಿ ಕ್ರೌಡ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅವರನ್ನೊಂದು ಅಲೋಕೇಟ್ ಮಾಡ್ತಾ ಇದ್ದೀವಿ. ಒಟ್ಟು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸು ಇಲ್ಲಿ ಒಬ್ಬರು ಇರ್ತಾರೆ. The first activity is going on is help desk. ವಾಣಿಜ್ಯ ಒಕ್ಕೂಟದ ಅಧ್ಯಕ್ಷ ಡಿಎಸ್ ಅರುಣ್, ಸೋಂಕಿತರು ಮತ್ತು ಅವರ ಸಂಬಂಧಿಕರಿಗೆ ಅವಶ್ಯಕತೆ ಇದ್ದಲ್ಲಿ ಸಹಾಯ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. And people are happy with whatever the facility they are getting in Shivamoga. The next stage is sanitization in all the wards of the Shivamoga city. Already sanitization has done. From the Chamber of Commerce, from the industries, we are supporting like financial support, vehicle support like that.
ಕೋವಿಡ್ ಸುರಕ್ಷಾ ಪಡೆಯಿಂದ ಸ್ವಯಂ ಸೇವಕ ಗಿರೀಶ್ ಕಾರಂತ್ ರೋಗಿಗಳಿಗೆ ಹಾಸಿಗೆ, ಆಮ್ಲಜನಕದಂತಹ ಸೇವೆ ಒದಗಿಸಲಾಗುತ್ತಿದೆ ಎಂದು ಹೇಳಿದರು. ಸರ್ಕಾರಿ ಆಸ್ಪತ್ರೆಗಳಲ್ಲಿರುವಂತಹ ರೋಗಿಗಳಿಗೆ ಆಕ್ಸಿಜನ್ ಬೆಡ್ನ ಅವರಿಗೆ ಸಮಸ್ಯೆ ಆಗಿದ್ರೆ ಆ ಸಮಯದಲ್ಲಿ ಅವರಿಗೆ ಬೇಕಾದಂತಹ ಅನುಕೂಲತೆಯನ್ನು ಮಾಡಿಕೊಡುವಂಥದ್ದಿರ್ಬೋದು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಮಸ್ಯೆ ಆದಾಗ ಅದನ್ನು ಕೋಆರ್ಡಿನೇಟ್ ಮಾಡಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಬೆಡ್ಡನ್ನು ಒದಗಿಸುವಂತಹ ಕೆಲಸ, ಈ ರೀತಿಯಲ್ಲಿ ಆಸ್ಪತ್ರೆಗಳಿಗೆ ಸಂಬಂಧಪಟ್ಟಂಥ ಕೆಲಸ ಮಾಡ್ತಾ ಇದ್ದೀವಿ. ಹಾಗೆಯೇ ಸಹಾಯವಾಣಿ ನಮ್ಮ ಕಡೆಯಿಂದ 24/7 ವಿಶೇಷವಾಗಿ ಬೆಳಗ್ಗೆ 8ರಿಂದ ರಾತ್ರಿ 9 ಗಂಟೆ ತನಕನೂ ಕೂಡ ನಾವು ವಾರ್ ರೂಮನ್ನು ಕ್ರಿಯೇಟ್ ಮಾಡಿದ್ದೀವಿ. ಅಲ್ಲಿ ನಮಗೆ ನಿತ್ಯ ಸುಮಾರು 100ರಿಂದ 120 ಕಾಲ್ಗಳು ಈಗಾಗಲೇ ಬರ್ತಾ ಇದೆ. ಬಂದಂಥವರಿಗೆ ನಾವು ಸಹಾಯವನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಸರ್, ನನ್ನ ಹೆಸರು ಹರೀಶ್ ಅಂತ ಹೇಳಿ. ತಮ್ಮವರನ್ನು ಆಸ್ಪತ್ರೆಗೆ ದಾಖಲಿಸಿದರೆ ಒಳಗೆ ಹೋಗಲು ಅವಕಾಶವಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಈ ಸೇವಾ ಕೇಂದ್ರದಿಂದ ಇದೀಗ ಈ ಸಮಸ್ಯೆ ಬಗೆಹರಿದಿದೆ ಎಂದರು. ಎಲ್ಲೋ ಕಾರಲ್ಲಿ ಅಲ್ಲಿ ಮರದಂಡ ಕೂತ್ಕೋಬೇಕಿತ್ತು. ಈ ಸೇವಾ ಭಾರತಿ ಅವರು, ಸೇವಾ ಕೇಂದ್ರದವರು ಒಳ್ಳೆ ಪೆಂಡಲ್ ಹಾಕಿ ನಮಗೆ ಕೂತ್ಕೊಳಕ್ಕೆ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದೊಂದು ಒಳ್ಳೇದಾಗಿದೆ ಎಲ್ಲರಿಗೂ, ಎಲ್ಲ ಪೇಷಂಟ್ ಕಡೆಯವರು ಬಂದವರಿಗೆಲ್ಲ ಒಳ್ಳೆಯದು. ನಮ್ಮ ಮಾಮ ಮತ್ತು ನಮ್ಮ ಅಪ್ಪಾಜಿಯವ್ರನ್ನ ಅಡ್ಮಿಟ್ ಮಾಡಿದ್ದೇವೆ ಇಲ್ಲಿ. ರವಿಕುಮಾರ್ ಸೇವಾ ಕೇಂದ್ರದಲ್ಲಿನ ವ್ಯವಸ್ಥೆಯಿಂದ ತಮಗೆ ಅನುಕೂಲವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಒಳಗೆ ಪೇಷಂಟ್ ಜೊತೆಗೆ ಒಬ್ರು ಇರೋಕ್ಕೆ ಬಿಡ್ತಾ ಇದ್ದಾರೆ, ಮತ್ತು ಒಳಗೆಲ್ಲ ನೀಟ್ನೆಸ್ ಚೆನ್ನಾಗಿದೆ, ಮತ್ತು ಇಲ್ಲೊಂದು ವ್ಯವಸ್ಥೆ ಮಾಡಿದ್ದಾರೆ ಬಂದಿರೋರೆಲ್ಲ ಉಳ್ಕೊಳಕ್ಕೋಸ್ಕರ. ಆಮೇಲೆ ಸೇವಾ ಕೇಂದ್ರದವರು ನಾಳಿದ್ದ ಇಲ್ಲಿ ಪೇಷಂಟ್ ಜೊತೆ ಬಂದಿರೋರಿಗೆ ಊಟನೂ ಕೊಡೋಕ್ಕೆ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಚೆನ್ನಾಗಿದೆ, ಪರವಾಗಿಲ್ಲ, ನೀಟ್ನೆಸ್ ಇದೆ. ಲಕ್ಷಣರಹಿತ, ಕಡಿಮೆ ಹಾಗೂ ಮಧ್ಯಮ ಪ್ರಮಾಣದ ಕೋವಿಡ್-19 ಲಕ್ಷಣಗಳಿರುವ ರೋಗಿಗಳಿಗಾಗಿ ಆಯುಷ್ 64 ಔಷಧ ವಿತರಿಸಲು ದೆಹಲಿಯಲ್ಲಿ ಇನ್ನೂ 7 ಕೇಂದ್ರಗಳನ್ನು ಇಂದಿನಿಂದ ತೆರೆಯಲಾಗುವುದು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಮನೆಯಲ್ಲಿ ಅಥವಾ ಸರ್ಕಾರಿ ಐಸೋಲೇಷನ್ ಕೇಂದ್ರಗಳಲ್ಲಿರುವ ಕೋವಿಡ್-19 ರೋಗಿಗಳು ಈ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಎಂದು ಆಯುಷ್ ಸಚಿವಾಲಯ ಹೇಳಿದೆ. ದೆಹಲಿಯ ಹಲವು ಪ್ರದೇಶಗಳಲ್ಲಿ ಕಳೆದ ಶನಿವಾರದಿಂದಲೇ ಉಚಿತವಾಗಿ ಆಯುಷ್ 64 ಔಷಧಿಯನ್ನು ವಿತರಿಸಲಾಗುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ. ರೋಗಿಗಳು ಅಥವಾ ಅವರ ಪ್ರತಿನಿಧಿಗಳು ಆರ್ಟಿಪಿಸಿಆರ್ ಪಾಸಿಟಿವ್ ವರದಿಯ ನಕಲು ಮತ್ತು ಆಧಾರ್ ಕಾರ್ಡ್ನೊಂದಿಗೆ ಈ ಕೇಂದ್ರಗಳಿಗೆ ತೆರಳಿ ಆಯುಷ್ 64 ಮಾತ್ರೆಗಳನ್ನು ಉಚಿತವಾಗಿ ಪಡೆದುಕೊಳ್ಳಬಹುದು ಎಂದು ಸಚಿವಾಲಯ ಮಾಹಿತಿ ನೀಡಿದೆ. ಅಸ್ಸಾಂನ ನೂತನ ಮುಖ್ಯಮಂತ್ರಿಯಾಗಿ ಹಿಮಂತ ಬಿಸ್ವಾ ಸರ್ಮಾ ಇಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಮುಖ್ಯಮಂತ್ರಿಯಾಗಿದ್ದ ಸರ್ಬಾನಂದ್ ಸೋನೋವಾಲ್ ರಾಜೀನಾಮೆ ಸಲ್ಲಿಸಿದ ಬೆನ್ನಲ್ಲೇ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಬಿಸ್ವಾ ಅವರನ್ನು ನಿನ್ನೆ ನೇಮಕ ಮಾಡಲಾಗಿತ್ತು. ಸಭೆಯಲ್ಲಿ ಕೇಂದ್ರದ ವೀಕ್ಷಕರಾಗಿ ನರೇಂದ್ರ ಸಿಂಗ್ ತೋಮರ್, ಪಕ್ಷದ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್ ಪಾಲ್ಗೊಂಡಿದ್ದರು. ಅದರಂತೆ ಹಿಮಂತ ಬಿಸ್ವಾ ಸರ್ಮಾ ಅವರು ರಾಜ್ಯಪಾಲರನ್ನು ಭೇಟಿಯಾಗಿ ಹಕ್ಕು ಮಂಡಿಸಿದ್ದು, ಇಂದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರಕ್ಕೆ ರಾಜ್ಯಪಾಲರು ಸಮಯ ನಿಗದಿ ಮಾಡಿದ್ದಾರೆ. इस अवसर पर मौजूद थे। इससे पहले कल निवर्तमान मुख्यमंत्री सोनोवाल ने राजभवन में राज्यपाल प्रोफेसर जगदीश मुखी को त्याग। ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಲಾಕ್ಡೌನ್ ಪಾಲಿಸೋಣ, ಕೊರೋನಾ ಓಡಿಸೋಣ. ಇಂದಿನಿಂದ 14 ದಿನ ರಾಜ್ಯಾದ್ಯಂತ ಕಠಿಣ ನಿರ್ಬಂಧ. ಲಾಕ್ಡೌನ್ ಯಶಸ್ಸಿಗೆ ಪೊಲೀಸ್ ಇಲಾಖೆ ಸಿದ್ಧತೆ. ದಿನಸಿ ವಸ್ತುಗಳ ಖರೀದಿಗೆ ಅವಕಾಶ. ರಸ್ತೆಗಿಳಿದರೆ ವಾಹನ ಸೀಸ್. ಅಂತರ ಕಾಯ್ದುಕೊಳ್ಳಲು ಸಲಹೆ. ಬಿಎಸ್ವೈಗೆ ಮೋದಿ ಕರೆ. ಕೋವಿಡ್ ತಡೆಗೆ ಸೂಚನೆ. ರಾಜ್ಯಕ್ಕೆ ಆಕ್ಸಿಜನ್, ಔಷಧ, ಲಸಿಕೆ ನೀಡುವ ಭರವಸೆ. ಕೋವಿಡ್ ನಿಗ್ರಹದ ಕ್ರಮಗಳ ಬಗ್ಗೆ ವಿವರ ಸಂಗ್ರಹ. ಪಂಚಾಯಿತಿಗಳಿಗೆ 8,923 ಕೋಟಿ ರೂಪಾಯಿ ಅನುದಾನ. ಕರ್ನಾಟಕ ಸೇರಿ 25 ರಾಜ್ಯಕ್ಕೆ ಕೇಂದ್ರ ನೆರವು. 18 ವರ್ಷ ಮೇಲ್ಪಟ್ಟವರಿಗೆ ಇಂದಿನಿಂದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಸಿಕೆ. ವೆಬ್ಸೈಟ್ನಲ್ಲಿ ನೋಂದಣಿ ಮಾಡಿಕೊಂಡವರಿಗೆ ಮಾತ್ರ ಲಭ್ಯ. ಪ್ರತಿ ಕೇಂದ್ರದಲ್ಲಿ ನಿತ್ಯ 100 ಮಂದಿಗೆ ಮಾತ್ರ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಸಕಾಲಕ್ಕೆ ಪೂರೈಸದ ಔಷಧ ಕಂಪನಿಗಳಿಗೆ ನೋಟಿಸ್. ರೆಮ್ಡೆಸಿವಿರ್ ಕೋಟಾ ಪೂರೈಕೆಗೆ ರಾಜ್ಯದಿಂದ ಕೇಂದ್ರಕ್ಕೆ 12 ಐಎಸ್ಒ ಕಂಟೈನರ್ಗಳಿಗೆ ಬೇಡಿಕೆ. ಬಹರೇನ್ನಿಂದ 4 ಕಂಟೈನರ್ ಪೂರೈಕೆ. ಆಮ್ಲಜನಕ ತ್ವರಿತ ಪೂರೈಕೆಗೆ ರೈಲು ಮಾರ್ಗದ ಮೊರೆಗೆ ಸರ್ಕಾರ ಚಿಂತನೆ. ಹಿಮಂತ ಬಿಸ್ವಾ ಸರ್ಮಾ ಅಸ್ಸಾಂ ನೂತನ ಸಿಎಂ. ಮಾಜಿ ಸಚಿವ ಕೆಬಿ ಶಾಣಪ್ಪ ಕೊರೋನಾಗೆ ಬಲಿ. ಮನ್ದೀಪ್ ಪಂಚ್ಗೆ ಬಂಗಾರದ ಬಹುಮಾನ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊರೋನಾ ನಿಯಂತ್ರಣಕ್ಕೆ ಇಂದಿನಿಂದ ಲಾಕ್ಡೌನ್ ಜಾರಿ. ನಿಯಮ ಉಲ್ಲಂಘಿಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತಿರುವ ಪೊಲೀಸರು.
ಅಮೆರಿಕದಿಂದ ರಾಜ್ಯಕ್ಕೆ 400 ಆಮ್ಲಜನಕ ಸಾಂದ್ರಕ, 1308 ಆಕ್ಸಿಮೀಟರ್ ಪೂರೈಕೆ, ಸಚಿವ ಡಾಕ್ಟರ್ ಕೆ ಸುಧಾಕರ್. ಆಕ್ಸಿಜನ್ ಪೂರೈಕೆ ಕುರಿತು ಮೊದಲ ಸಭೆ ನಡೆಸಿದ ಕಾರ್ಯಪಡೆ, ಆಮ್ಲಜನಕ ಸರಬರಾಜು ಕುರಿತಂತೆ ನಿರ್ದಿಷ್ಟ ಶಿಫಾರಸುಗಳನ್ನು ಮಾಡಲು ತೀರ್ಮಾನ. ಎಲ್ಲರಿಗೂ ಕೋವಿಡ್-19 ಲಸಿಕೆ ನೀಡಲು ಆದ್ಯತೆ, ಸುಪ್ರೀಂ ಕೋರ್ಟ್ಗೆ ಕೇಂದ್ರದ ಪ್ರಮಾಣ ಪತ್ರ. ನಮ್ಮ ವಾರ್ತಾ ಪ್ರಸಾರವನ್ನು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೆ ಮಾಸ್ಕ್ ಧರಿಸಿ. ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರೊಂದಿಗೆ ಸೋಂಕು ತಡೆಗೆ 45 ವರ್ಷ ಮೇಲ್ಪಟ್ಟ ಎಲ್ಲರೂ ಕೋವಿಡ್-19 ಲಸಿಕೆ ಪಡೆಯಿರಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ. ನಮಸ್ಕಾರ.